ಸುಮ್ಮನೆ. ಒಂದು ಚಿಕ್ಕ ಊರು. ಅಲ್ಲಿ ಆಮ್ರಪಾಲಿ ಅನ್ನುವಂತಹ ನರ್ತಕಿ ಬಹಳ ಸೌಂದರ್ಯವತಿ. ತನ್ನ ಒಂದು ಕಣ್ಣಿನ ಸಂಜ್ಞೆಯಿಂದಲೇ ಅಲ್ಲಿನ ಯುವಕರನ್ನು ಮೋಡಿ ಮಾಡ್ತಾ ಇರ್ತಾಳೆ. ಅವಳ ಸೌಂದರ್ಯಕ್ಕೆ ಮಾರು ಹೋಗದಿರುವವರು ಯಾರೂ ಇರಲಿಲ್ಲ. ಇದರಿಂದ ಅನೇಕರ ಜೀವನ ನಾಶವಾಗತ್ತೆ. ಒಂದು ದಿನ ಆ ಊರಿಗೆ ಬುದ್ಧ ಭಗವಾನರು ಬಂದರು. ಯಾರೇ ಆಗಲಿ ಒಂದಲ್ಲ ಒಂದು ದಿನ ಅವರಿಗೆ ತಿಳಿಯುತ್ತದೆ ತಾನು ಮಾಡಿದ ತಪ್ಪು ಎಂತಹದು ಅಂತ. ಅದನ್ನು ಅರಿತ ನಂತರ ತನ್ನ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕು ಅಂಥೇಳಿ ಬುದ್ಧನ ಬಳಿಗೆ ಬರ್ತಾಳೆ. ಅವಳಿಗೆ ತನ್ನದು ದೊಡ್ಡ ತಪ್ಪು ಎಂದು ತಿಳಿದಿತ್ತು. ಆದ್ದರಿಂದ ಬುದ್ಧನಿಗೆ ನಮಸ್ಕಾರ ಮಾಡ್ತಾಳೆ. ತನ್ನ ಪರಿಚಯವನ್ನು ಮಾಡಿಕೊಡ್ತಾಳೆ. ಈಗ ನೀವು ಏನು ಮಾಡಿದರೆ ಅದರಿಂದ ಪರಿಹಾರವಾಗುತ್ತದೆ ಅಂತ ಕೇಳ್ತಾಳೆ. ಆಗ ಭಗವಾನರು ಸ್ವಲ್ಪ ಸಮಯ ಅಲ್ಲಿ ಕುಳಿತುಕೋ ಅಂತ ಹೇಳ್ತಾರೆ. ಆಮ್ರಪಾಲಿಗೆ ಬಹಳ ಆಶ್ಚರ್ಯವಾಗುತ್ತೆ. ಮತ್ತೆ ಕೇಳ್ತಾಳೆ, ನಾನು ಬಹಳ ಕೆಟ್ಟದ್ದನ್ನು ಮಾಡಿರುವೆನೋ, ನಾನು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು, ಅದಕ್ಕೆ ನಾನು ಏನು ಮಾಡಬೇಕು ತಿಳಿಸಿ, ಸುಮ್ಮನೆ ಕುಳಿತರೆ ಹೇಗೆ ಅಂತ ಕೇಳ್ತಾಳೆ. ಆಗ ಭಗವಾನರು ಹೇಳ್ತಾರೆ, ನೀನು ಏನೂ ಮಾಡಬೇಡ, ಸುಮ್ಮನೆ ಕುಳಿತುಕೋ ಸಾಕು ಅಂತ ಹೇಳ್ತಾರೆ. ಒಂದು ಹಳ್ಳ ಇದೆ. ಮಳೆ ಬಂದುದರಿಂದ ನೀರೆಲ್ಲವೂ ಗಲೀಜಾಗಿತ್ತು. ಅದು ತಿಳಿಯಬೇಕಾದರೆ ಅದನ್ನು ಕೆದಕಬಾರದು, ಸುಮ್ಮನೆ ಇರಬೇಕು. ಹಾಗೆ ಸುಮ್ಮನೆ ಇದ್ದಾಗ ತನ್ನಷ್ಟಕ್ಕೆ ತಾನೇ ಶುಚಿಯಾಗುವಂತೆ ನೀನು ಗುರುಗಳ ಬಳಿಯಲ್ಲಿದ್ದರೆ ಅವರು ಹೇಳುವ 2 ಮಾತುಗಳನ್ನು ಕೇಳಿದರೆ ಸಾಕು, ಜ್ಞಾನದ ಜೊತೆಗೆ ಮನಃಶಾಂತಿಯೂ ಲಭಿಸುತ್ತದೆ. ಒಂದು ಮರದ ಮೇಲೆ 100 ಕಾಗೆಗಳು ಕುಳಿತಿರುತ್ತವೆ. ಅಲ್ಲಿ ಕುಳಿತಿರುವ 100 ಕಾಗೆಗಳನ್ನು ಓಡಿಸಬೇಕಾದರೆ ಒಂದು ಕಲ್ಲನ್ನು ಎಸೆದರೆ ಸಾಕು, ಎಲ್ಲ 100 ಕಾಗೆಗಳು ಹಾರಿ ಹೋಗುತ್ತವೆ. ಹಾಗೆಯೇ ನಮ್ಮ ತಲೆಯಲ್ಲಿರುವ 100 ಚಿಂತೆ ಅನ್ನುವಂತಹ ಕಾಗೆಗಳು ಗುರುಗಳು ಹೇಳಿದ 1-2 ಮಾತುಗಳನ್ನು ಕೇಳಿದರೆ ಸಾಕು, 100 ಚಿಂತೆಗಳೆಂಬ ಕಾಗೆಗಳೆಲ್ಲವೂ ಹಾರಿ ಹೋಗುವುದು.